ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಏನಂದ್ರೆ ಹೂ ನೋಸ್ ಮೀ ಬೆಟರ್ ಮಾಡ್ತಿದ್ವಿ. ಸೊ ಹೂ ನೋಸ್ ಮೀ ಕೋಣೆ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ಒಂದ್ ಕಡೆ ನಮ್ಮ ಅಣ್ಣ ಇದ್ದ, ಇನ್ನೊಂದ್ ಕಡೆ ಅತ್ತೆ ಮಕ್ಳಿದ್ರು. ಈ ಸಲ ಏನಂದ್ರೆ ಬರೀ ಅತ್ತೆ ಮಕ್ಳಲ್ಲೇ ಯಾರು ಚೆನ್ನಾಗಿರೋದನ್ನ ಅರ್ಥ ಮಾಡ್ಕೊಂಡವ್ರೆ ಅಂತ. ಸೊ ಶಶಾಂಕು ಚೆನ್ನಾಗಿ ಆನ್ಸರ್ ಹೇಳ್ತಾನೆ, ನೀನು ಚೆನ್ನಾಗಿ ನೀನು ಗೊತ್ತಿಲ್ಲ. ಶರತ್ ಹೇಳ್ತಾನೆ, ನೀನು ಹೇಳ್ತೀಯ. ಅವನು ಹೇಳ್ತಾನೆ. ಗೈಸ್ ನಾನು ಮೋಸ್ಟ್ಲಿ ಶಶಾಂಕೇ ಹೇಳ್ತಾನೆ. ಗೈಸ್ ನನ್ನ ಪ್ರಕಾರ ಶಶಾಂಕಿ ಹೇಳ್ತಾನೆ ಅಂತ. ಏನ್ ಗೊತ್ತಾ, ಮೊದ್ಲು ಸರತೆ ಹೇಳ್ತಾನೆ ಅಂತ ಮೊದ್ಲು ಬರೀ ನನಗ್ ಸಂಬಂಧಪಟ್ಟಂಗೆ ಕೇಳಿದ್ದೆ. ಈ ಸಲ ನೀವಿಬ್ರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಏನ್ ತಲೆ ಓಡಿಸಿದ್ಯಪ್ಪಿ? ಕಂಟೆಂಟ್ ಕೊಡ್ತಾಳಪ್ಪಿ. ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್, ಇದಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಹೈಪ್ ಕೊಟ್ಕೊಂಡು ವಿಡಿಯೋ ನೋಡಿ. ನಾನು ಏನೋ ಹೇಳಕ್ ಹೋದೆ, ಏನೋ ಆಗಿತ್ತು ಅಂದ್ರೆ ನಿಮಗ್ ಸಂಬಂಧಪಟ್ಟಂಗೆ ಇರುತ್ತೆ. ಸರಿ ಹೇಳು ಆಯ್ತಾ. ನೀನು ಮೊದ್ಲಂಗೆ ಗೂಬೆ ಹಂಗೆ ಸುಮ್ನೆ ಕುತ್ಕೊಂಡು ವ್ಲಾಗ್ ನ ಬೋರ್ ಮಾಡಕ್ ಬಿಡ್ಬೇಡ. ಮುಂಚೆ ಲಾಸ್ಟ್ ವ್ಲಾಗ್ ಅಲ್ಲಿ ಏನು ಮಾತಾಡಿದಾಗ ಸುಮ್ಮನೆ ಈ ಊನಸ್ಮಿ ಬೆಟರ್ ಕ್ವಶನ್ಸ್ ಕೇಳಿದ್ನ ನಾನು. ಗೊತ್ತಿಲ್ದಂತ ಏನ್ ಆನ್ಸರ್ ಇವಾಗ ನಂಗೆ ಗೊತ್ತಿರ್ಲಿ ಬಿಡ್ಲಿ, ತಪ್ಪಾಗ್ಲಿ ಸರಿ ಆಗ್ಲಿ ಹೇಳ್ತೀನಿ. ಓಕೆ ವ್ಲಾಗ್ ತುಂಬಾ ಹಂಗೆ ಕುಂತವನೆ. ಹೇಳು ಆಯ್ತು. ನೆಕ್ಸ್ಟ್ ಏನ್ ಗೊತ್ತಾ, ನಾನ್ ವೆಜ್ ಅಲ್ಲಿ ನಾನು ಇಷ್ಟಪಡೋ ಫುಡ್ ಯಾವುದು? ನಾನ್ ವೆಜ್ ಅಲ್ಲಿ ಬರೀ ಫಸ್ಟ್ ಇವನು ಏನು ಬರ್ದಿಲ್ಲ, ಇವನು ಹೇಳ್ಬೇಡ, ಬರೀ ಬರ್ದಾಯ್ತಾ? ಅಲ್ಲ ಇದು ಸರಿ ಆಯ್ತು. ಕರೆಕ್ಟ್ ಆಗಿ ಆನ್ಸರ್ ಹೇಳೋರು ಏನ್ ಕೊಟ್ಟಿ? ನಾನೇನೋ ಲಾಸ್ಟ್ ಕೊಡ್ತೀನಿ. ಏನ್ ನಮ್ಮ ಆನ್ಸರ್ನೇ ಕೊಟ್ಬಿಟ್ಟು ನನ್ನೂನೇ ಕೊಟ್ಬಿಟ್ಟು ಐತಾಳೆ. ಇಲ್ಲ ನಾನು ಬಟ್ಟೆನ ತಂದ್ಬಿಟ್ಟು ನಿನ್ ಬಟ್ಟೆ ನಿನಗೆ ಗಿಫ್ಟ್ ಅಂದ್ಬಿಟ್ಟು ಕಾಯಿ ಆರಿಸ್ಬಿಡ್ತಾಳೆ. ಲಾಸ್ಟ್ ಅಲ್ಲಿ ಹೋಗ್ಬೇಕಿರ್ ನಿಜ ಕೊಟ್ಬಿಟ್ಟು ಹೋಯ್ತೀನಿ. ನೀನ್ ಬರ್ದೇನಾ? ಏನು ನಿಂದು? ಬಿರಿಯಾನಿ. ನಿಂದು ಚಿಕನ್ ಬಿರಿಯಾನಿ, ಪೆಪ್ಪರ್ ಡ್ರೈ ಚಿಕನ್ ಅಂತ. ಇಲ್ಲ ನನಗೆ ಬಿರಿಯಾನಿ ಮತ್ತೆ ಕಬಾಬ್ ಅಂದ್ರೆ ಇಷ್ಟ. ಮಗ ಒಂದು ಪಾಯಿಂಟ್ ನಂಗೆ. ಒಂದು ಷರತ್ತಿಗೆ ನಾನು ಯಾವ ವಿಷಯಕ್ಕೆ ಬೇಗ ಎಮೋಷನಲ್ ಆಯ್ತೀನಿ ಇಂಥ ವಿಷಯಕ್ಕೆ ಅಂದ್ರೆ, ಯಾವ ವಿಷಯಕ್ಕೆ ಇಂಥ ವಿಷಯಕ್ಕೆ ಎಮೋಷನಲ್ ಆಗೋಯ್ತೀನಿ ಬೇಗ. ಇದು ಕರೆಕ್ಟ್ ಕೇಳ್ಬಿಡು. ನಿಮ್ಮ ಅಪ್ಪಿ ಅಂದ್ರೆ ಏನೋ ಅರ್ಥ. ನಿಮ್ಮ ಅಜ್ಜಿ ಕಣಮದವೇ, ನಿಮ್ಮ ಅಜ್ಜಿ ಇಲ್ವಾ? ವಿಷಯಕ್ಕೆ ಮದರ್ ನಾನು ಎಮೋಷನಲ್ ಅಂತ ಪರ್ಸನ್ಗಳಲ್ಲಾಗಲ್ಲ. ಏನಾದ್ರೂ ನನ್ನ ಕೋಪನ ಇರುವ ಏನ್ ಗೊತ್ತಾ, ನಾನು ಕೋಪನ ಬೇಗ ರಿಯಾಕ್ಟ್ ಮಾಡಿ ತೀರ್ಸ್ಕೊಳ್ಳಿಲ್ಲ ಕೋಪನಲ್ಲಿ ಅಂದಾಗ ಅಳು ಬಂದ್ಬಿಡುತ್ತೆ ಸಡನ್ ಆಗಿ. ಇಲ್ಲಾಂದ್ರೆ ನಾನು ಹ್ಯಾಪಿ ಆಗಿದ್ದಾಗ ಯಾರಾದ್ರೂ ಕ್ಲೋಸ್ ಆಗಿರೋ ಪರ್ಸನ್ ಸಡನ್ ಆಗಿ ಸೀರಿಯಸ್ ಆಗಿ ರೇಗಿದ್ರೆ ಎಮೋಷನಲ್ ಆಗೋಯ್ತೀನಿ. ಇನ್ನು ನಾನು ಯಾವ ವಿಷಯಕ್ಕೆ ಎಮೋಷನಲ್ ಐತಿ ಅಂದ್ರೆ ನಿಮ್ಮ ಅಜ್ಜಿ ವಿಷಯಕ್ಕೆ ಅಂತ ನಾನು ಹೇಳ್ತೇನೆ. ಏನ್ ಅದೇ ಗೈಸ್, ನಾನು ಯಾರಾದ್ರೂ ಹೇಳು ಅದೇ ನಾನು ಅದು ಹೇಳಿದ್ನಲ್ಲ, ಅದೇ ಯಾರಾದ್ರೂ ರೇಗಿದ್ರೆ ನಾನು ಹ್ಯಾಪಿ ಆಗಿದ್ದಾಗ ಬೇಗ ಎಮೋಷನಲ್ ಆಗೋಯ್ತೀನಿ. ನಾನು ಯಾರು ನೆನ್ಸ್ಕೊಂಡು ಎಮೋಷನಲ್ ಆಯ್ತೀನಿ ಅಂತ ಕೇಳಲಿಲ್ಲ, ಯಾವ ವಿಷಯಕ್ಕೆ ಆಯ್ತೀನಿ ಅಂತ ಕೇಳಿದ್ದು. ನೆನೆಸ್ಕೊಂಡು ಅದು ಅಜ್ಜಿ ವಿಷಯ ಆಗಲ್ಲ. ನಾನು ಜಗಳ ಮಾಡಿದಾಗ, ಈಗ ಒಬ್ರ ಜೊತೆ ಜಗಳ ಮಾಡಿರ್ತೀನಿ, ಅವ್ರ ಹತ್ರ ಹೋಗಿ ನಾನೇ ಸಾರಿ ಕೇಳ್ತೀನ ಕೇಳಲ್ವೋ? ಎಷ್ಟು ಈಸಿ ಕ್ವಶನ್ ಗೊತ್ತಾ ಇದು? ಪಟ ಅಂತ ಬರಿಬೋದು. ಗೀಚ್ಕ ಕುಂತದೆ ಸುಮ್ನೆ. ನೀನು ಈಗ ಒಬ್ರ ಜೊತೆ ಜಗಳ ಆಡಿರ್ತೀನಿ, ಈಗ ನನ್ಗೂ ಇನ್ನೂ ಜಗಳ ಆಗಿರುತ್ತೆ, ನಾನು ಹೋಗಿ ಸಾರಿ ಕೇಳ್ತೀನೋ ಇಲ್ವೋ? ನಾನೇ ಫಸ್ಟ್ ಸಾರಿ ಕೇಳ್ತೀನೋ ಕೇಳಲ್ಲ. ಅವ್ರ ಅಪ್ಪನೂ ಕೇಳಲ್ಲ, ಕೇಳಿಲ್ಲ. ಅಕಸ್ಮಾತ್ ಏನಾದ್ರು ಕೇಳ್ತಾಳೆ ಅಂದ್ರೆ ಆನ್ಸರು ನನಗೆ ಯಾವತ್ತೂ ಕೇಳಿಲ್ಲ ಗೈಸ್. ಬೇರೆಯವ್ರು ಕೇಳಿರೋರು ಎಕ್ಸೆಪ್ಟ್ ಮೀ, ಬೇರೆಯವ್ರಿಗೆ ಯಾರಿಗಾರು ಕೇಳಿರ್ಬೋದೇನೋ ಗೊತ್ತಿಲ್ಲ, ಬಟ್ ನನಗೆ ಯಾವತ್ತೂ ಕೇಳಿಲ್ಲ. ಗೈಸ್ ನಾನು ಯಾರಿಗೆ ಆದ್ರೂ ಅಷ್ಟೇ, ನಾನು ಜಗಳ ಮಾಡ್ದಾಗ ನಾನು ಹೋಗಿ ಫಸ್ಟ್ ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ. ಬಟ್ ನಾನು ನಮ್ಮ ಅಮ್ಮನ ಮಾತ್ರ ನಾನೇ ಹೋಗಿ ಮಾತಾಡ್ಸೋದು ಅಂದ್ರೆ ನಮ್ಮ ಅಮ್ಮನ ಮಾತ್ರ. ಅದು ಬಿಟ್ರೆ ಇನ್ನು ಯಾರನ್ನೂ ಮಾತಾಡ್ಸಲ್ಲ ಗೈಸ್ ನನ್ನ ಲೈಫಲ್ಲಿ. ನಮ್ಮ ಅಣ್ಣನೂ ಮಾತಾಡ್ಸಲ್ಲ, ನಮ್ಮ ಅಣ್ಣನ ಅವನೇ ಮಾತಾಡಿಸ್ತಾನೆ. ನಾನು ಯಾರೇ ಆದ್ರೂ ಅಷ್ಟೇ, ನಮ್ಮ ಅಮ್ಮನ ಬಿಟ್ರೆ ಇನ್ನು ಯಾರನ್ನೂ ಮಾತಾಡ್ಸಲ್ಲ ಗೈಸ್. ನಾನು ಇದಕ್ಕೆ ಡೆಡ್ ಆಪೋಸಿಟು. ಆ ವ್ಯಕ್ತಿ ನನ್ನ ಎನಿಮಿನೇ ಆಗಿರಲಿ, ಅವನು ನನ್ನ ಎಷ್ಟೇ ದ್ವೇಷಿಸಿದ್ರು ಸಹ ನಾನು ಅವ್ನು ವಾಪಸ್ ದ್ವೇಷ ಮಾಡೋದಾಗಲಿ ಆ ಥರ ಮಾಡೋಕ್ಕೆ ಹೋಗಲ್ಲ. ಅಕಸ್ಮಾತ್ ಅವ್ನು ಮಾತಾಡ್ಸಿಲ್ಲ ಅಂದ್ರೂ, ಅವಳು ಮಾತಾಡ್ಸಿಲ್ಲ ಅಂದ್ರೂ ನಾನೇ ಹೋಗಿ ಮಾತಾಡ್ಸ್ಬಿಡ್ತೀನಿ. ಇರೋದು ಒಂದು ದಿವಸ, ಹೋಗೋದು ಒಂದು ದಿವಸ. ಈ ಎನಿಮಿಟಿ ಎಲ್ಲ ಯಾಕೆ ಅಪ್ಪಿ? ನಾನು ನಿಂಗೆ ಹೇಳೋದು ನಿಂಗೆ ಒಂದೇ, ಯಾವುದೇ ವಿಷಯಕ್ಕೆ ನೀನು ತಪ್ಪಿರಲಿ ಇಲ್ಲದೇ ಇರಲಿ, ಆ ಪರ್ಸನ್ನು ನಿನಗೆ ಬೇಕಾಗಿಲ್ಲದೆ ಇರಲಿ, ಕಳ್ಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ನಿನ್ಗೇನೋ ಬೇಡಕ್ಕೆ ಬೇಡ, ಅಟ್ಲೀಸ್ಟ್ ಓಕೆ ಆಯ್ ಬಾಯ್ ಅನ್ನೋದ್ರಲ್ಲಾದ್ರೂ ಇಟ್ಕೋ. ಯಾವುದೇ ವ್ಯಕ್ತಿನಾಗ್ಲಿ ಕಂಪ್ಲೀಟಾಗಿ ಕಳ್ಕೊಳ್ಳೋದು ಬೇಡ.
ಕಂಪ್ಲೀಟ್ ಆಗಿ ಕಳ್ಕೊತೀನಿ ಅಂತ ಹೇಳಿಲ್ಲ, ವಾದ ಮಾಡಲ್ಲ. ಅಲ್ಲ ಆನ್ಸರ್ ಹೇಳ್ತಿರೋದು, ನಾನು ಜಗಳ ಮಾಡಿದಾಗ ಜಸ್ಟ್ ಹೋಗಿ ಸಾರಿ ಕೇಳಲ್ಲ ಅಂತ ಅಷ್ಟೇ ಇದೆ. ಆಯ್ತಾ, ನೆಕ್ಸ್ಟ್ ಕ್ವಶನ್. ಕೋಣ ನೀನು ಇಲ್ಲಿ ಬರೀ ಇನ್ನೊಂದು ಎಮ್ಮೆ ಕೋಣ ಸೇರಿಸ್ಕೊಂಡವ್ರಿ ಜೊತೆಗೆ. 4ನೇ ಕ್ವಶನ್ ಏನು ಅಂದ್ರೆ, ಕ್ಯಾಮ್ರಾ ಕ್ಯಾಪ್ಚರ್ ಇರ್ಬೇಕಪ್ಪ ನೀನು ಸೋಂಬೇರಿತನ ಬಿಟ್ಟು. 4ನೇ ಕ್ವಶನ್ ಏನಂದ್ರೆ, ಶಶಾಂಕ್ ಜೊತೆ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಅಂದ್ರೆ ಮೊದಲು ಬೇಡ, ಈಗ ನಾನು ಶಶಾಂಕ್ ಜೊತೆ ಜಾಸ್ತಿ ಕ್ಲೋಸ್ ಇದ್ದೀನೋ ಅಥವಾ ಶರತ್ ಜೊತೆ ಜಾಸ್ತಿ ಕ್ಲೋಸ್ ಇದ್ದೀನೋ? ಆನ್ಸರ್ ಬರೀರಿ. ನಿನ್ ಬರೆಯೋದ್ರಿಂದ ಕರೆಕ್ಟಾಗಿ ಬರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಅದೇ ಬರ್ದಿದ್ದು ಅಂತ್ಯ. ಇಲ್ಲ, ಶಶಾಂಕು ಅಂತ. ನೀನು? ನಂದು ಅದೇ ಶಶಾಂಕ್. ಅಂದ್ರೆ ನಾನು ಟೋಟಲ್ 3 ಪಾಯಿಂಟ್ ತಗೊಂಡು 4 ಕ್ವಶನ್ ಅಲ್ಲಿ ಶಶಾಂಕದು 1 ಪಾಯಿಂಟ್ ಶಶಾಂಕ್. ನಿಮ್ಮಿಬ್ರಲ್ಲಿ ಯಾರನ್ನ ಬೇಗ ಅರ್ಥ ಮಾಡ್ಕೊತೀರಾ? ಬೇಗ ಸಡನ್ ಆಗಿ ಅರ್ಥ ಮಾಡ್ಕೊಳ್ಳೋರು ಯಾರು? ನಿನ್ನನ್ನು ಮಾತ್ರ ಅಲ್ಲ, ಆಲ್ಮೋಸ್ಟ್ ಆಲ್ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಂತೀನಿ ನಾನು. ಯಾರಾದ್ರೂ ಬರ್ದಿದ್ಯಾ? ನಾನು ಮಾಡ್ಕೊಳ್ಳೋದು ಅದೇನಂದ್ರೆ ಸ್ಟೈಲೇ ಬೇರೆ ಆಗೈತೆ ಅವನು. ಬ್ಯಾಗು, ಅವನ ಆಟಿಟ್ಯೂಡು. KGF ಪಿಕ್ಚರ್ ಅಲ್ಲಿ ಅವ್ರದ್ದು BGM ಅಲ್ಲಿ ಒಂದು ವಾಕ್ ಐತೆ ಗೊತ್ತಾ, ಅವ್ರೊಂದು ಹೀರೋ ಫೀಲ್ ಅಲ್ಲಿ ಬರ್ತಾರಲ್ಲ, ಹಂಗೆ ಅವ್ನು ಹೀರೋ ಫೀಲ್ ಅಲ್ಲಿ ಮಾತಾಡೋದು, ಮಾತೇ ಹೀರೋ ಫೀಲ್ ಅಲ್ಲಿ ಮಾತಾಡ್ತಾನೆ ಅವನು. ಇಲ್ಲಿ NODDA ಅಂತ ಮಾಡ್ಕೊಂಡು ಏನ್ ಅರ್ಥ ಮಾಡ್ಕೊಳ್ಳಿ ಅದನ್ನು. ಅಣ್ಣ ಸಿಟಿ ಮಾತಾಡೋದು, ಅಲ್ಲಿ ಮಾತೆಲ್ಲ ಬಿಟ್ಟವ್ರು ಅವನು. ಗೈಸ್ ಇಬ್ರು ಒಂದೊಂದು ಟೈಮ್ ಅರ್ಥ ಮಾಡ್ಕೊತೀರಿ. ಹೇಳ್ಬೇಕಾದ್ರೆ ಜಾಸ್ತಿ ಶಶಾಂಕ್ ನಾನು ಪಟ್ಟ ಅಂತ ಕ್ವಶನ್ ಮಾಡೋದು. ಇವಾಗ ಏನಕ್ಕೆ ನೀನು ಬೇಜಾರಲ್ಲಿ ಇದೆಯಾ ಅಂತ ಆಗಿರ್ಬೋದು. ಇಲ್ಲ ಸರಿ ಹೇಳು, ಆನ್ಸರ್ ಏನು? ಶಶಾಂಕು ಇದ್ರಲ್ಲಿ ನೀನೇ ಒಂದು ಕ್ಲಾರಿಟಿ ತಗೊಂಡು ಹೇಳಕ್ಕೆ. ಶಶಾಂಕ್ ಗೈಸ್ ನಂದು ಇದು ತಪ್ಪು. ಟೋಟಲ್ ನಾನು 3 ಆನ್ಸರ್ ರೈಟ್ ಕೊಟ್ಟವ್ನಿ. ಶಶಾಂಕು 2. ನಿಮ್ಮಿಬ್ರಲ್ಲಿ ನಾನು ನಂಬ್ತೀನಿ ಒಬ್ರನ್ನ, ಇಂಥದ್ದೊಂದು ಹೇಳಿ ಇಂಥದ್ದು ಆಗಲ್ಲ ಅಂತ. ಏನೋ ಒಟ್ಟು ಇಬ್ರಲ್ಲಿ ನಿಮ್ಮಿಬ್ರನ್ನ ನಾನು ಯಾರನ್ನ ಜಾಸ್ತಿ ಟ್ರಸ್ಟ್ ಮಾಡ್ತೀನಿ, ಯಾರು ನಂಬ್ತೀನಿ ಜಾಸ್ತಿ. ನಂಬ್ತೀಯ ಜಾಸ್ತಿ? ಯಾರನ್ನ ನಂಬ್ತೀನಿ ನಿಮ್ಮಿಬ್ರಲ್ಲಿ? ನಾವು ಇವತ್ತು ಹೇಳಿದ್ರೆ ಇನ್ನು ವಾರ ಆದ್ರೂ ಕೆಲಸ ಮುಗಿಸಲ್ಲ. ಶಶಾಂಕ್ ನೀನು ಬರ್ದಿರೋದು. ಗೈಸ್ ಇಬ್ರು ಆನ್ಸರ್ ಕರೆಕ್ಟ್. ನಂಗೆ ಗೊತ್ತು ಗೈಸ್, ಇವಳು ಅಪ್ರಾಣಿಗಳು ನಂಬಲ್ಲ. ಯಾವ್ದಾರ ಸಂತೆಯಲ್ಲಿ ಮಾರಾಕ್ ಬಿಡ್ತಾರೆ, ನನ್ನಗಳು ನಂಬಲ್ಲ ಬೇಕಿದ್ರೆ ಶಶಾಂಕ ನಂಬ್ತಾರೆ. ಹೌದು ಗೈಸ್, ಶಶಾಂಕು ನಮ್ಮ ಅಣ್ಣ ಅಂತ ಅಂದ್ರೆ ಇಲ್ಲ, ನಮ್ಮ ಅಣ್ಣನ ನಂಬ್ತೀನಿ ಗೈಸ. ಇವರಿಬ್ರಲ್ಲಿ ಅಂತ ಬಂದ್ರೆ ನಾನು ಶರತ್ನ ನಂಬಲ್ಲ. ಯಾಕಂದ್ರೆ ಆ ಪುಣ್ಯಾತ್ಮ ಒಂದು ಇನ್ನೇನೋ ಹೇಳಿದ್ರೆ ಅದನ್ನ ಮಾಡಲ್ಲ ಅವನು, ಅದಕ್ಕೆ ನಂಬಿಕೆ ಇಲ್ಲ. ನಾನು ನಿಮ್ಮಿಬ್ರಲ್ಲಿ ತೋರಾಯ್ತಲ್ವ, ನಾನು ನಿಮ್ಮಿಬ್ರಲ್ಲಿ ಯಾರ ಜೊತೆ ಜಾಸ್ತಿ ಜಗಳ ಮಾಡೋದು ಯಾರ ಜೊತೆ? ನಿಮ್ಮಿಬ್ರಲ್ಲಿ ನಾನೇ ಮಾಡ್ತೀನಿ. ಯಾಕಂದ್ರೆ ನಾವು ಶಶಾಂಕ ಮೇಲೆ ಕೋಪ ತೋರಿಸ್ಕೊಳ್ಳೋದ, ಯಾಕಂದ್ರೆ ಸರಿಯಾಗಿ ಮುಗಿದೀವಿ. ಅದ ಪಾಪ ಮೂಕ ಪ್ರಾಣಿ ತರ ಬೋರ ಬೈಸ್ಕೋಬೇಕು, ಅದಕ್ಕೆ ನನ್ನ ಜೊತೆ ಜಾಸ್ತಿ ಜಗಳ ಮಾಡ್ತೀನಿ. ನನ್ನ ಜೊತೆಗೆ ಏನಕ್ಕೆ ಜಾಸ್ತಿ ಜಗಳಾಡೆ? ಈ ಸಮಯ ಇವಳು ಕಿರ್ಚಾಡೋದು, ಹೆಂಗ್ ಕಿರ್ಚಾಡೋದು ಅಂದ್ರೆ ಸರಿ ಇರಲ್ಲ ಗೊತ್ತಾ ಅವರು. ಯಾಕಂದ್ರೆ ಎಲ್ಲ ಸಹಿಸ್ಕೊತಾನೆ ಅನ್ನೋ ಇದಕ್ಕೆ ನಾನು ಸಹಿಸ್ಕೊತೀನಿ ಅಂತನಾ? ಗೈಸ್ ಇಲ್ಲವೇ ಶರತ್ ಕೋಪ ನಾನು ನೋಡಿದ್ದೀನಿ. ಶರತ್ ಕೋಪ ಬಂದ್ರೆ ಮನುಷ್ಯನೇ ಇಲ್ಲ, ಅವನಿಗೆ ಕೋಪ ಬೇಗ ಬರಲ್ಲ ಗೈಸ್. ಕೋಪ ಬಂತು ಅಂದ್ರೆ ಬೇಗನ ಹೊಂಟೋಯ್ತಿದೆ, ಜಾಸ್ತಿ ಹೊತ್ತು ಇರಲ್ಲ. ಬಟ್ ಮನುಷ್ಯನೇ ಎಲ್ಲ ಅವ್ನಿಗೆ ಅಷ್ಟು ಕೋಪ ಬಂದ್ಬಿಟ್ರೆ ಆ ಥರ ಪರ್ಸನು. ನನ್ನ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀನೋ ಇಲ್ಲ ಪ್ರೆಸೆಂಟ್ನ ಎಂಜಾಯ್ ಮಾಡ್ಕೊಂಡಿರ್ತೀನೋ? ಪ್ರೆಸೆಂಟ್ ಎಂಜಾಯ್ ಇರ್ತೀನೋ, ಫ್ಯೂಚರ್ ಬಗ್ಗೆ ಮುಂದೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಯೋಚನೆ ಮಾಡ್ತೀನೋ? ಇಲ್ಲಿರೋ ಮುಂದೆ ಫ್ಯೂಚರಲ್ಲಿ ಹೆಂಗಿರ್ಬೇಕು, ಹೆಂಗ್ ಜೀವನ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತೀನೋ ಅಥವಾ ಪ್ರೆಸೆಂಟ್ನ ಎಂಜಾಯ್ ಮಾಡ್ಕೊಂಡಿರ್ತೀನೋ? ಏನೇ ಇದು ಕ್ವಶನ್ ಗೈಸ್? ಅಲ್ಲ, ನಂದು ಪ್ರಶಸ್ತಿ ಕೊಟ್ಟಿರೋದನ್ನ ತಗೊಂಡು ರಚ್ ಮಾಡ್ಕೊ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕೊಟ್ಟೊಳ್ಳಂಗೆ ನಾ ಇವಾಗ ನೋಡ್ತವ್ರು ಸಾಕು. ರಾಜ್ಯ ಮಟ್ಟದ ಕಲಾರತ್ನ ಪ್ರಶಸ್ತಿ ಕೊಟ್ಟವ್ರು ನಂಗೆ. ಕಲಾರತ್ನ ಅಂದ್ರೆ ಗೈಸ್ ನಾನು ಯೂಟ್ಯೂಬರ್ ಅಲ್ಲ, ಸೊ ಅದಕ್ಕೋಸ್ಕರ ಇದೊಂದು ಕೊಟ್ಟಿದ್ರು. ಈ ಪುಣ್ಯ ಕಿತ್ತಿ ತಗೊಂಡು ರಟ್ ಮಾಡ್ಕೋದಪ್ಪಿ, ಇದಕ್ಕೊಂದು ರೆಸ್ಪೆಕ್ಟ್ ಐದಪ್ಪಿ. ನೀನನ್ನು ತಿರ್ಸ್ಬಿಟ್ಟು ಕ್ಯಾಮ್ರಾದಲ್ಲಿ ತೋರಿಸು ಅಂತ ಹೇಳಿದ್ನ. ಪುಣ್ಯ ಹಿಂಗೆ ಬರೀತೀವಿ. ಏನು ಕ್ವಶನ್ ಏನು ಕೇಳು? ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀನಿ. ನೀನ್ ಕ್ಯಾಮ್ರಾ ಇದೆ ಮಾತಾಡ್ಬಿಡ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾಳೆ.
ಫ್ಯೂಚರ್ ಇಲ್ಲ ಗೈಸ್ ನಾನು ಫ್ಯೂಚರ್ ಬಗ್ಗೆ ಏನು ಯೋಚನೆ ಮಾಡಿಲ್ಲ ನಾನು ಪ್ರೆಸೆಂಟ್ ಏನೈತೆ ಗೈಸ್ ಶಶಾಂಕದ್ ಕರೆಕ್ಟ್ ಇದ್ರೆ ನಾನು ಯಾರನ್ನಾದ್ರೂ ಇಷ್ಟಪಡದೇ ಇದ್ರೆ ಅವ್ರ ಜೊತೆ ಯಾಕೆ ಬಿಹೇವ್ ಇವಾಗ ಒಬ್ರನ್ನ ಒಂದು ಪರ್ಸನ್ನ ನೀನು ಕರ್ಕೊಂಡು ಮೀಟ್ ಮಾಡಿಸ್ತೀಯ ಅವ್ರು ನನಗೆ ಸಡನ್ನಾಗಿ ಇಷ್ಟ ಆಗಲ್ಲ ಅನ್ಕೋ ಆಗ ಅವ್ರ ಜೊತೆ ನಾನು ಯಾವ ಥರ ಬಿಹೇವ್ ಮಾಡ್ತೀನಿ ಯಾವ ಥರ ಬಿಹೇವ್ ಆಪ್ಷನ್ಗಳು ಕೊಡು ಅಂದರೆ ನೀವ್ ಹೇಳ್ಬೇಕದ್ನ ನಿನ್ ಕ್ಯಾಮ್ರಾ ಇದೆ ಮಾತಾಡ ನೀನ್ ಕ್ಯಾಮ್ರಾ ಇದೆ ಮಾತಾಡಬೇಡ ಅಣ್ಣ ಸುಮ್ಮನಿರು ಇವ್ರು ಹೇಳ್ಬೇಕು ಕೋಣ ಬರೀ ಸಸಂಗು ಬರೀ ಸಸಂಗು ನಿನ್ ಕೈ ಮುಗಿತೀನಿ ಏನೇನು ಯಾವ್ದಾದ್ರು ಒಂದು ಪರ್ಸನ್ನ ಮೀಟ್ ಮಾಡಿಸಿದಾಗ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಇವ್ರ ಮಾತು ಕೇಳಿಸ್ಕೊಂಡ ಡೋಂಟ್ ಅಂಡರ್ಸ್ಟ್ಯಾಂಡ್ ಕ್ವಶನ್ ಕ್ವಶನ್ ಅರ್ಥ ಆಗಿಲ್ಲ ಹೇಳೆ ಮತ್ತೆ ಹೇಳಿದೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಾನೀಗ ಒಂದು ಪರ್ಸನ್ನ ಮೀಟ್ ಮಾಡ್ತೀನಿ ಆ ಪರ್ಸನ್ ನನ್ಗೆ ಇಷ್ಟ ಆಗಿಲ್ಲ ಅಂದರೆ ಆ ಪರ್ಸನ್ ಜೊತೆ ನಾನು ಯಾವ ಥರ ನಡ್ಕತ್ತೀನಿ ಅಂತ ರಿಪೀಟ್ ಇವಾಗ ಇವಳಿಗೆ ನಾನು ಇಷ್ಟ ಇರಲ್ಲ ಬರೀ ಮತ್ತೆ ಅರ್ಥ ಆಗಿದ್ರೆ ಗೈಸ್ ಬರೀ ಆಯ್ ಬಾಯಲ್ಲಿ ಇರ್ತಾಳೆ ಜಾಸ್ತಿ ಏನು ಮಾತಾಡ್ಸೋಗಳು ಮಾಡ್ತಾಳೆ ಹೆಂಗೆ ಹಿಂಗೆ ಅದೇ ಆಯ್ ಬಾಯ್ ಅಷ್ಟೇ ಕೊಡೋದು ನಿಮಗೆ ಸೊನ್ನೆ ಏನು ಹಾಯ್ ಬಾಯ್ ಅಷ್ಟೇ ಕಣೆ ಹಾಯ್ ಬಾಯ್ ಏನೋ ಆ ವ್ಯಕ್ತಿ ಆಪೋಸಿಟ್ ಅಲ್ಲಿ ಇರೋ ವ್ಯಕ್ತಿ ಬೇಜಾರು ಮಾಡ್ಕೊಂತಾರಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಒಂಥರ ತಾರ್ಸೋದು ಅದನ್ನ ಮೇಲೆ ಆ ಥರನೇ ಮಾಡ್ಬಿಡೋದು ನಂಗೆ ಆ ಪರ್ಸನ್ ಒಬ್ರು ಆ ಪರ್ಸನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಲ್ಲ ನಾನು ಎಲ್ಲರೂ ಇಷ್ಟಪಡ್ತೀನಿ ಅದ್ರಲ್ಲಿ ಒಬ್ಬೊಬ್ರು ಇರ್ತಾರಲ್ಲ ನನ್ನ ಮುಂದೆ ಆಟಿಟ್ಯೂಡ್ ತೋರಿಸ್ಕೊಂಡು ಒಂಥರ ಓವರ್ ಆಗಿ ಆಡ್ತಾರಲ್ಲ ಅವ್ರಗಳ ಮುಂದೆ ಆ ಥರ ಬಿಹೇವ್ ಮಾಡ್ತೀನಿ ಅಷ್ಟೇ ಎಲ್ಲರ ಜೊತೆ ಆ ಥರ ಬಿಹೇವ್ ಮಾಡಕ್ ಹೋಗಲ್ಲ ಅದು ಎಂಥದೇ ಪರ್ಸನ್ ಆಗಿದ್ರು ಅವ್ರ ಜೊತೆ ಅವ್ನಿಗೆ ಹೇಳಿ ನೆಕ್ಸ್ಟ್ ನಾನು ನಿಮ್ಮಿಬ್ರಲ್ಲಿ ಯಾರಿಗ ನನ್ನ ಬಗ್ಗೆ ಹೆಚ್ಚು ಸೀಕ್ರೆಟ್ ಹೇಳಿದ್ದೀನಿ ಇವಾಗ ಹೇಳ್ತಾ ಇದ್ದೀನಿ ಅಲ್ಲ ಹೇಳಿದ್ದೀನಿ ಯಾರಿಗೆ ಜಾಸ್ತಿ ಹೇಳಿದ್ದೀನಿ ಅರ್ಥ ಆಯ್ತಾ ನೀನು ಉಣ್ಣಕ್ ಫೈ ಬಿಟ್ಟ ಅವನು ಅದನ್ನೇ ಬರ್ದ ಅಲ್ಲಿ ಹಂಗಲ್ಲ ನೋಡುವಂತೆ ಅದಕ್ಕೆ ಹೇಳಿದ್ದು ಮಾತಾಡಬೇಡ ಅಂತ ನೋಡಿ ಗೈಸ್ ಅವ್ರದ್ದೆಲ್ಲ ಸೊಪ್ಪು ಜಾಸ್ತಿ ನನ್ನ ಬಗ್ಗೆ ಸೀಕ್ರೆಟ್ ಆನ್ಸರ್ ಏನು ಅವಳು ಆಪ್ಷನ್ ಏನ್ ಕೊಟ್ಟಿರೋದು ಶರದು ಶಶಾಂಕು 2 ಕೊಟ್ಟಿರೋದು ನಮ್ಮ ಅಣ್ಣ 3ನೇ ಆಪ್ಷನ್ ಕೊಂಡ್ರೆ ನಂಗಲ್ಲ ಅಂತ ಏನ್ ಬೇಡ ನೀನು ಶರತ್ತಿಗೆ ನಾನು ಜಾಸ್ತಿ ಸೀಕ್ರೆಟ್ನ ಹೇಳ್ಕೊಂಡಿರೋದು ಇಲ್ಲ ನಾನು ಯಾವ ವಿಷಯದಲ್ಲಿ ತುಂಬಾ ಸಾಫ್ಟ್ ಹಾರ್ಟೆಡ್ ಅಂತಾರ ಒಂದು ವಿಷಯ ಅಂತ ಬಂತು ಅಂದ್ರೆ ಅದ್ರಲ್ಲಿ ಸಾಫ್ಟ್ ಆಗಿ ಹೋಗ್ಬಿಡ್ತೀನಿ ಆಪ್ಷನ್ಗಳು ಹೇಳಿ ವಿಷಯ ಯಾವ ಗೊತ್ತಿಲ್ಲ ಅಂದ್ರೆ ನೀ ಕ್ವಶನ್ ಕೇಳಿ ಹೋಗಬಹುದೇ ಇತ್ತು ಯಾವ ವಿಷಯದಲ್ಲಿ ಸಾಫ್ಟ್ ಐತೆ ಅಂತ ನಾನು ಹೇಳಿ ಇನ್ನೊಂದ್ಸತಿ ಹೇಳಿ ನಾನು ಯಾವ ವಿಷಯದಲ್ಲಿ ತುಂಬಾ ಸಾಫ್ಟ್ ಅಂದ್ರೆ ಇಂಥದ್ದೊಂದು ವಿಷಯ ಬಂತು ಅಂದ್ರೆ ಏನೋ ಒಂದು ಆಯ್ತು ಆ ಮೂಮೆಂಟಲ್ಲಿ ಅಂದರೆ ಸಾಫ್ಟ್ ಆಗೋಯ್ತೀನಿ. ಯಾವ ವಿಷಯದಲ್ಲಿ ಇವಳು ಸಾಫ್ಟ್ ಆಗಿರೋದು ನೋಡೇ ಇಲ್ಲ ಬರೀ ಜಗಳಕ್ಕೆ ಹೋಯ್ತಾಳೆ ಎಲ್ಲರ ಜೊತೆ ಗಂಡ ಐಕ್ಳು ಅಂತಲೂ ನೋಡಲ್ಲ, ಆ ಜಗಳದಲ್ಲಿ ಗೆಲ್ಲಬೇಕು ಅಂತ ನೋಡ್ತಾಳೆ, ಗೆಲ್ಲೇಬೇಕು ಅಂತ ನೋಡ್ತಾಳೆ. ಇವಳು ಆಟದಲ್ಲಿ ಗೆಲ್ತಾಳೆ ಇಲ್ಲಿ ಹೋಗೋದು ಅದರ ಆಟಕ್ಕೆ ಬಿಡಿ ನೀವು, ಅದರಲ್ಲೂ ಸ್ವಲ್ಪ ಸ್ಪೋರ್ಟಿವ್ ಆಗಿ ಆಡ್ತಾಳೆ. ಬಟ್ ಜಗಳ ಅಂತ ಬಂದಾಗ ಜಗಳದಲ್ಲಿ ಸ್ವಲ್ಪ ಜಾಸ್ತಿನೇ ಸ್ಪೋರ್ಟಿವ್ ಐತಾಳೆ. ಸಾಫ್ಟ್ ಯಾವಾಗ ಐತಾಳೆ ಅಂದರೆ ಯಾವಾಗ ಐತಿ ಸಾಫ್ಟ್ ಯಾರು ಆಪೋಸಿಟ್ ಪರ್ಸನ್ ಯಾರು ನಿಂಗೆ ಇಷ್ಟ ಆಗಿರೋ ಪರ್ಸನ್ ಯಾರು ಬೋದ್ಗಿದಾಗ ಅವಾಗ ಸ್ವಲ್ಪ ಹತ್ತಿ ಸಾಫ್ಟ್ ಗಿಫ್ಟ್ ಐತಿ. ಇಷ್ಟಪಟ್ಟವ್ರು ಬೋದ್ರು ನಾನು ಬಯಸ್ಕೊಳ್ಳಲ್ಲ ಏನ್ ಸಾಫ್ಟ್ ಆಗಿರೋದೇ ನಾನು ನೋಡಿಲ್ಲ. ಜಗಳ ಗಂಟೆ ಮುದವಿ ನೀನು ಇವ್ರದೆಲ್ಲ ಬರೀ ಇದೇ ಆಯ್ತು ಗೈಸ್. ಹಿಂಗೆ ನಾವು ಕರೆಕ್ಟಾಗಿ ನಡ್ಸ್ಕೊಡಲ್ಲಪ್ಪ ಇವ್ರು. ಬರೀರಿ ಅಂದ್ರೆ ಇವನೊಂದು ಹೇಳ್ತಾನೆ ಇವನೊಂದು ಬರೀತಾನೆ. ಆಪೋಸಿಟ್ ಪರ್ಸನ್ ಬೈದಾಗ ಗೈಸ್ ಇಲ್ಲ ಗೈಸ್, ನಾನು ಆಪೋಸಿಟ್ ಪರ್ಸನ್ ಯಾರಾದ್ರೂ ಎಮೋಷ್ನಲ್ ಆಗಿದ್ದಾಗ ನಾನು ಪೂರ್ತಿ ಸಾಫ್ಟ್ ಆಗಿರ್ತೇನೆ ಅವ್ರ ಜೊತೆ. ಗೈಸ್ ಇದು ನಂದು ಇಬ್ರದ್ದು 0 ಗೈಸ್. ನೆಕ್ಸ್ಟ್ 13ನೇ ಕ್ವಶ್ಚನ್. 12ನೇದು. ನನಗೆ ಒಂದು ವಾರ ನಾನು ಫೋನ್ ಬಿಟ್ಟು ಇರ್ತೀನ, ಒಂದು ವಾರ ಪೂರ್ತಿ ನಾನು ಫೋನ್ ಬಿಟ್ಟು ಇರ್ತೀನ. ನೀನು ಬಾಯಿ ಬಿಡ್ಬೇಡ ಅಂದ್ರೆ ಬಿಡ್ತಾನೆ ಹಂಗೈಸ್ ಇರ್ತೀನಿ ನಾನು. ಏನಂದರೆ ಒಂದು ವಾರ ಬಿಟ್ಟೆಲ್ಲ ಇರ್ತೀನಿ. ಜೊತೆಗೆ ಯಾರು ಇತ್ತು ಅಂದರೆ ಬಿಟ್ಬಿಡ್ತೀನಿ ನಾನು. ವಾರ ಎಲ್ಲ ಮಂತೆಲ್ಲ ಬಿಟ್ಬಿಡ್ತೀನಿ. ನಾನು ಇನ್ಸ್ಟಾದಲ್ಲಿ ಎಷ್ಟು ಪೋಸ್ಟ್ ಒಂದ್ಸತಿ ಫೋನ್ ಇರಲಿಲ್ಲ ಅವಾಗ ಇದ್ಲು 3 months ಇರಲಿಲ್ಲ ನನ್ನ ಹತ್ರ ಫೋನು. ನಾನು ನಿನ್ನ ಎಷ್ಟು ನೋಡಿಲ್ಲ. ನಾನು ಇನ್ಸ್ಟಾದಲ್ಲಿ ಎಷ್ಟು ಪೋಸ್ಟ್ ಮಾಡಿದ್ದೀನಿ ಗೊತ್ತಿಲ್ಲ.
ಒಂದು 150ರಿಂದ 180 ತನಕ ಮಾಡಿದ್ಯಾ ಕಣೆ. ಗೈಸ್ 202 ಪೋಸ್ಟ್ ಮಾಡಿದ್ದೀನಿ ನಾನು. 202 ಇವಾಗ ಒಂದು ಜಸ್ಟ್ ಇವತ್ತೊಂದು ಪೋಸ್ಟ್ ಮಾಡಿದೆ ನಾನು. 180 ಅಂತ ಮಾಡಿ ತಪ್ಪು ಬಿಡಿ. ಗೈಸ್ ಇಬ್ರು ತಪ್ಪು. ಇವ್ನು 70 ಬರ್ದವನೆ, ಇವನು ನನ್ನ ಕ್ಲೋಸೆಸ್ಟ್ ಶರತ್ ಅವನು. ಇಬ್ರಿಗೂ ಕೊಡಲ್ಲ ಅಣ್ಣ ನಾನು. ಇಬ್ರಿಗೂ ಕೊಡಲ್ಲ. ನಾನು ಲಾಸ್ಟ್ ವಿಡಿಯೋ ಟೈಟಲ್ ಏನು ಕೊಟ್ಟಿದ್ದೆ ಯೂಟ್ಯೂಬ್ದು? ಲಾಸ್ಟ್ ಶರತ್ ನಂಗೆ ಏನ್ ಗಿಫ್ಟ್ ಕೊಟ್ಟ ಅಂತ. ಅದೇ ನಾನು ನೋಡಿದೆ. ನೀವ್ ಯಾಕ್ರ ಭಯ ಬಿಡ್ತೀರಾ? ಶರತ್ ಬೆಳಿಗ್ಗೆನೆ ಗೊತ್ತಿತ್ತು, ಅವನೇ ತೋರಿಸ್ತಾನೆ. ನಾನು ನೋಡಿಲ್ವಾ? ಏನ್ ಕೊಟ್ಟ ಹೇಳು, ಏನಂತ ಏನು ಹೇಳು ನಂದು. ಅಪ್ಪಿ ನಿವಿಗೆ ಏನ್ ಗಿಫ್ಟ್ ಕೊಟ್ಲು? ಅಪ್ಪಿ ನಿವಿಗೆ ಏನ್ ಗಿಫ್ಟ್ ಕೊಟ್ಲು? ನಿಂದೇನು ಟೈಟಲ್? ಶರತ್ ಏನ್ ಗಿಫ್ಟ್ ಕೊಟ್ಟ ಅಂತ. ಶರತ್ ಗಿಫ್ಟೆಡ್ ಮೀ ಅಂತಾನೆ ಏನೋ ಒಂದು ಟೈಟಲ್ ಕೊಟ್ಟಿದೆ ಒಟ್ಟಲ್ಲಿ. ಕರೆಕ್ಟ್ ಶರತ್ ಅದು ಇದರಲ್ಲಿ. ಶರತ್ ಗಿಫ್ಟೆಡ್ ಮೀ ಅಂತಾನೆ ಕೊಟ್ಟಿದ್ದೆ ನಾನು. ಹಾ, ಸಬ್ಸ್ಕ್ರೈಬರ್ಸ್ ಎಷ್ಟು ಅವರೇ ಯೂಟ್ಯೂಬಲ್ಲಿ? ಲಾಸ್ಟ್ ಕ್ವಶನ್ ಏನು ಮುಗ್ದೈತೆ? 22-25K. ನಿಂದು ಇವನು 17K? ಇಲ್ಲ ಗೈಸ್, ಅಷ್ಟೆಲ್ಲ ಆಗಿಲ್ಲ. 13,000 ಅಷ್ಟೇ ಗೈಸ್. ಅಷ್ಟೇ ಮುಗೀತು. ನನ್ನ ಬಗ್ಗೆ ಒಂದು ವರ್ಡಲ್ಲಿ ಏನಾದರೂ ಹೇಳ್ಬೇಕು ಅಂದ್ರೆ ಏನು ಹೇಳ್ತೀರಾ ಗೈಸ್? ವ್ಲಾಗ್ ಮುಖಾಂತರ ನಾನು ತಿಳ್ಕೊಬಿಡ್ತೀನಿ. ಏನು ಹೇಳಕ್ ಹೋದ್ರಿ ಇವಳು ತಗೋತೀನಿ ಗೈಸ್. ನಾನು ಇಂಥ ವಿಷಯದಲ್ಲೆಲ್ಲ ಎಲ್ಲದಕ್ಕೂ ವಾದ ಮಾಡಲ್ಲ ನಾನು. ಯಾವುದೋ ಒಂದು ವಿಷಯ ಅಂದರೆ ಅದೇ ಈ ವಿಷಯ ಆಗಿದ್ರೆ ದೊಡ್ಡ ಮಾವ ನನ್ನ ಬಗ್ಗೆ ಒಂದು ಮಾತಲ್ಲಿ ಹೇಳ್ತಿದ್ರೆ ಏನು ಹೇಳ್ತೀವಿ? ನಂಗೆ ಗೊತ್ತಿಲ್ಲ, ಹೇಳು ಸುಮ್ಮನೆ. ನಂದು ಲೆಕ್ಕ ಹಾಕ್ಬಿಡ ಸುಮ್ಮನೆ ಹೇಳಲಿ. ಏನಂತ ಕ್ವಶನ್ ಏನು ಹೇಳು? ನನ್ನ ಬಗ್ಗೆ ಒಂದು ವರ್ಡಲ್ಲಿ ಹೇಳೋದಾದ್ರೆ ಏನು ಹೇಳ್ತೀಯ? ಸೈಕೋ. ಒಂದು ವರ್ಡಲ್ಲಿ ಹೇಳೋದಾದ್ರೆ ಒಂದು ವರ್ಡಲ್ಲಿ ಏನಾಗಿದ್ರೆ ಇಲ್ಲ ಗೈಸ್, ಅಪ್ಪಿ ತುಂಬ ಒಳ್ಳೆ ಸಪೋರ್ಟ್ ಮಾಡೋಳೆ, ಒಳ್ಳೆ ಹುಡುಗಿ, ಗುಡ್ ಗರ್ಲ್ ಗೈಸ್, ಕೈಂಡ್ ಹಾರ್ಟೆಡ್. ಬಟ್ ಆದರೆ ಇವಾಗ ಎಲ್ಲ ಸ್ವಲ್ಪ ಅಲ್ಲ, ಪೂರ್ತಿನೇ ಮೆಂಟ್ಲು. ಬಟ್ ಆದರೆ ಅರ್ಥ ಮಾಡ್ಕೊಂಡ್ರೆ ಒಳ್ಳೆ ಗೈಸ್. ಅಂದರೆ ಇವಾಗ ಆಚೆ ನೋಡೋಕ್ಕೆ ಈ ಒಂದು ಹಲಸಿನಣ್ಣನ ಥರ ಇವಾಗ ಸುತ್ತ ಮುಳ್ಳಿರ್ತದೆ, ಬಟ್ ಆದರೆ ಒಳಗಡೆ ಚೆನ್ನಾಗಿರ್ತದೆ ಅಲ್ಲ ಹಣ್ಣು. ಅಪ್ಪಿ ಕ್ಯಾರೆಕ್ಟರ್ ಅದೇ ಥರ ಗೈಸ್. ನೋಡೋಕ್ಕೆ ಸ್ವಲ್ಪ ಹಂಗೆ ಕಾಣಿಸ್ಬೋದು ಅಷ್ಟೇ, ಹಿಂಗೆ ಮಾತಾಡ್ತಾಳಲ್ಲ ಹಂಗೆ ಮಾತಾಡ್ತಾಳಲ್ಲ ಅಂತ. ಬಟ್ ಆದರೆ ಅಪ್ಪಿ ಒಳ್ಳೆ ಗುಣಗಳು ಸಿಕ್ಕಾಪಟ್ಟೆ ಐತೆ ಗೈಸ್. ಅಷ್ಟು ಕಡೆ ನೀನೇ ಹೇಳು. ಯು ಆರ್ ಎ ಬ್ಯಾಡ್ ಗರ್ಲ್. ಅವ್ನು ಡೌ ಮಾಡ್ತಾನೆ ಗೈಸ್, ನಿಜ ಡೌ ಮಾಡ್ತಾವನೆ. ನೋಡಿ ಮಾತಲ್ಲೇ ಸ್ವ್ಯಾಗ್ ಕೊಡ್ತಾರೆ. ಒಂದ್ ಮಾತಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀಯ ನನ್ನ ಬಗ್ಗೆ? ನಮ್ಮ ಮನೆಗೆ ಬೇಕು ಗೈಸ್, ನಾಚಿಕೆ ನಮ್ಮ ದೊಡ್ಡ ಮಾವನ್ಗೆ ಮಾವನ ಮಗ್ಳು ಹೋಗ್ಲಕ್ಕೆ ಅಲ್ವಾ? ನಾನು ಇದೆಲ್ಲ ಕಟ್ ಮಾಡ್ಬಿಟ್ಟು ಹಾಕೋದಕ್ಕೆ ಹೇಳು. ಅಪ್ಪಿ ತುಂಬಾ ಬಂದು ಗೊತ್ತಿಲ್ಲ ನಂಗೆ ಗೈಸ್, ಬರೀ ಓವರ್ ಆಗಾಡ್ತಾನೆ ಸಮಾಧಾನವಾಗಿ. ಗೈಸ್ ಇವಾಗ ಹೇಳ್ತಾರೆ ಗೈಸ್, ಅಪ್ಪಿ ಫುಲ್ ಆ್ಯಟಿಟ್ಯೂಡ್ ಗರ್ಲು, ಒಳ್ಳೆ ಹುಡುಗಿ. ಅಷ್ಟೇ ಎದ್ದೋಗು. 2 ಮಾತು ಹೇಳ್ದೆ, 2 ಮಾತು ಹೇಳೋದು ಗೈಸ್. ಒಳ್ಳೆ ಕಾಣನ್ ಮುಂದೆ ಕಿಂಡ್ರಿ ಬರೆಸ್ದಂಗೆ. ನಿನಗೆ ನಾನು ಕ್ವಶನ್ ಕೇಳ್ತೀನಿ, ಕೊನೆಯದ ಕ್ವಶನು. ಶರತ್ ಬಗ್ಗೆ 1-2 ಮಾತು, ಶಶಾಂಕ್ ಬಗ್ಗೆ 1-2-3 ಲೈನು ಹೇಳು ಗೈಸ್. ಶರತ್ ಬಗ್ಗೆ ಅಂದರೆ ನಾನು ಅವನ್ನ ಎಷ್ಟು ಪಾಸಿಟಿವ್ ಆಗಿ ತಗೊಂಡಿದ್ನೋ ಅಷ್ಟೇ ನೆಗೆಟಿವ್ ಆಗು ತಗೊಂಡಿದ್ದೆ. ಆದರೆ ಶರತ್ ಹತ್ರ ಅಲ್ಲ, ಆ ಥರನೇ ಅವನು. ನಾನು ತಗೊಂಡಿದ್ದೆ ನಿಜನೇ, ತಗೊಳ್ದೆ ಇರೋದನ್ನ ಸುಳ್ಳೆ. ನಾನು ಏನು ಹೇಳಿದೆ ನಂಗೆ ಗೊತ್ತಿಲ್ಲ ಗೈಸ್. ಶರತ್ ಬಗ್ಗೆ ಏನು ಹೇಳಬೇಕು ಅಂದರೆ, ಶರತ್ತು ಒಳ್ಳೆಯವನೇ ಗೈಸ್. ಏನಂದರೆ ನಾನೊಂದು ಈ ಸ್ಥಾನದಲ್ಲಿ ಇದ್ದೀನಿ, ಈ ಅಪ್ಪಿ ವ್ಲಾಗ್ಸ್ ಅನ್ನೋದೊಂದು ನಂಗೆ ನೇಮ್ ಆಯಿತು ಅಂದರೆ ಅದು ಶರತ್ ಕನ್ನಡಿಗ ಇದ್ದಾನೆ. ಇವನು ನನಗೆ ವ್ಲಾಗಲ್ಲಿ ಎಷ್ಟು ಅಂದರೆ ಈ ಥರ ನಾನು ಎಷ್ಟು ಸೋಂಬೇರಿತನ ಇದ್ದೆ ಅಂದರೆ ಹಿಂಗೆ ಕುತ್ಕೊಂಡು ಮಾತಾಡೋಕ್ಕೂ ಆಯ್ತಿಲ್ಲ, ಅಷ್ಟು ಸೋಂಬೇರಿ ಇದ್ದೆ ನಾನು. ಅದನ್ನು ನನಗೊಂದು ಮೋಟಿವೇಟ್ ಮಾಡ್ದಾಗಿರ್ಬೋದು, ಅವನು ನಿನ್ನ ಕಡೆ ಆಯ್ತದೆ ಮಾಡು ಅಂತ ಹೇಳಿದ ಮಾತುಗಳಾಗಿರ್ಬೋದು. ಸುಮ್ಮನೆ ಹೇಳ್ತಾ ಇಲ್ಲ ನಾನು ಗೈಸ್. ನನಗೆ ಇದನ್ನು ಹೇಳ್ಕೋಬೇಕು ಅಂದರೆ ನನಗೆ ಹೇಳ್ಕಂದ್ರೆ ಇದನ್ನು ತೋರಿಸ್ಕೊಳ್ಳೋಕ್ಕೆ ಮಾತಾಡ್ತಾವಳೇನೋ ಅನ್ನೋ ಥರ ಇತ್ತು. ಅದಕ್ಕೆ ನಾನು ಯಾವ ವ್ಲಾಗಲ್ಲಿ ಹೇಳ್ಕೋಬೇಕು ಅನ್ನಿಸ್ತಾ ಇತ್ತು. ಸೊ ಈ ಅಪ್ಪಿಯಿಂದ ಶರತ್ತಿಂದ ಬೆಳೆದೆ ನನ್ನ ಮಾತು ಬಂತಲ್ಲ,
ಅದೆಲ್ಲ ನಾನು ಕೋಪದಿಂದ ಮಾತಾಡಿರೋದು. ಸಾರಿ, ಆ ಟೈಮಲ್ಲಿ ನಾನು ಹರ್ಟ್ ಆಗೋ ಥರ ಏನಾದರೂ ಮಾತಾಡಿದ್ರು ನಾನು ಹೇಳ್ತಿಲ್ವಾ ನಾನು ಅದು ಗೈಸ್. ನಾನು ಇವನಿಗೆ ಕ್ಯಾಮ್ರಾ ಹಿಂದೆ ಬಂದು ಸಾರಿ ಕೇಳಬೇಕು ಅಂದ್ರೆ ಒಂಥರ ಅನ್ಸೋದು. ಶರತ್ ಏನು ಅನ್ಕತ್ತಾನೋ ಅನ್ನೋ ಥರ. ನಾನು ಅಪ್ಪಿಂದ ಶರತ್ತಿಂದ ಬೆಳೆದೆ ಅನ್ನೋಲ್ಲ, ಮಾತು ಏನು ತಗೊಳಕ್ಕೆ ಆಯ್ತಿರ್ಲಿಲ್ಲ. ಅದು ನಾನು ಅನ್ನೋದು ಇಲ್ಲ ಶರತ್ತಿಂದ ಬೆಳೆದೆ ಅನ್ನೋದು. ಒಟ್ಟಿನಲ್ಲಿ ನಾನು ಈ ಥರ ಫೋನ್ ಹಿಡ್ಕೊಂಡು ವ್ಲಾಗ್ ಮಾಡ್ತೀನಿ ಅಂದರೆ ಅದಕ್ಕೆ ಶರತ್ತೇ ಕಾರಣ. ಅದೇ ಅಷ್ಟೇ. ಅವನ ಬಗ್ಗೆ ಹೇಳಬೇಕು ಅಂದರೆ ಗೈಸ್ ಒಳ್ಳೆಯ ಪರ್ಸನ್ ಅವನು. ಯಾಕೆಂದರೆ ನಾನು ಲಾಸ್ಟ್ ವ್ಲಾಗಲ್ಲೂ ಹೋದ್ಸಲ Q&A ವ್ಲಾಗ್ ಮಾಡಿದಾಗಲೂ ಹೇಳಿದ್ದೆ ಅವ್ನಿಗೆ ಅವ್ರು ಬೇಕು ಇವ್ರು ಬೇಕು. ನಾನು ಈಗ ಶಶಾಂಕ್ ಆದರೆ ಆ ಥರ ಮಾಡ್ಬಿಡ್ತಾನೆ, ಇವರು ನನ್ನ ಜೊತೆ ಚೆನ್ನಾಗಿದ್ರೆ ಚೆನ್ನಾಗವ್ರೆ, ನಂಗೆ ಬೇಡ ಅಂದಮೇಲೆ ಬೇಡ, ಅವನು ಆ ಥರ ಪರ್ಸನ್ ಶಶಾಂಕ್. ಅದು ಇವ್ನು ಹಂಗಲ್ಲ, ಇವನ್ನೆಲ್ಲ ಬೇಕು ಇರೋದು ಹೇಳ್ತಾ ಇದ್ದೀನಿ ಕಣ ನಾನು. ಡೋಂಗಿ ಗುಳಿ ಅಯ್ಯೋ ಸೂಪರು ಆ ಥರ ಅಂದರೆ ಆ ಥರ ಪರ್ಸನು ಶರತ್ತು. ಎಲ್ಲ ಬೇಕು ಅನ್ನೋ ಥರ. ಶರತ್ತೇ ಇಷ್ಟ ಗೈಸ್ ಪೂರ್ತಿಯಾಗಿ. ಅವ್ನ ಕ್ಯಾರೆಕ್ಟರ್ ಐತಲ್ಲ ಅದು ಪೂರ್ತಿ ಇಷ್ಟ ಶರತ್ತಲ್ಲಿ. ಇನ್ನು ಶಶಾಂಕಲ್ಲಿ ಅಂತ ಬಂದರೆ ಸ್ವಲ್ಪ ಕೋಪ ಜಾಸ್ತಿ ಅವನಿಗೆ ಶಶಾಂಕಲ್ಲಿ. ನನ್ನಂಗೆ ಅವನು ಸ್ವಲ್ಪ ಕೋಪ ಆದರೂ ಒಳ್ಳೆ ಹುಡುಗ ಅವನು. ಕೋಪ ಬಿಟ್ಟರೆ ಇನ್ನೆಲ್ಲ ಸರಿ ಶಶಾಂಕಲ್ಲಿ. ಇವ್ನು ನನಗೆ ವ್ಲಾಗಲ್ಲಿ ಎಲ್ಲದರಲ್ಲೂ ಎಷ್ಟು ಸಪೋರ್ಟ್ ಮಾಡವನೆ, ಇವನು ಅಷ್ಟೇ ಸಪೋರ್ಟ್ ಮಾಡವನೆ. ಒಂದೊಂದು ಸಲ ಏನು ಅಂದರೆ ಕೋಪ ಇರಬಾರ್ದು ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಸರಿ ಶಶಾಂಕಲ್ಲು. ಆಯಿತು ಗೈಸ್, ಇನ್ನೊಂದು ಯಾರೋ ಕ್ವಶನ್ ಕಮೆಂಟ್ ಮೇಲೆ ಕಮೆಂಟ್ ಆಗ್ತಾಯಿದ್ರೆ ಅದಕ್ಕೆ ಬೇರೆಯವ್ರು ಏನನ್ನ ರಿಪ್ಲೈ ಮಾಡ್ತಾಯಿದ್ರು ಅಂತ ಡಿಲೀಟ್ ಮಾಡ್ತಾಯಿದ್ದೆ. ನೀನು ಶಶಾಂಕು ಶರತ್ತು ಅಂತ ಬಂದರೆ ಯಾರನ್ನು ಚೂಸ್ ಮಾಡ್ತೀಯ? ಇದು ನೀವು ಒಬ್ರಿಗೋಸ್ಕರ ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ನಾನು ಇಬ್ಬರನ್ನೂ ಚೂಸ್ ಮಾಡ್ತೀನಿ ಗೈಸ್. ಅಂತ ಸಿಚುವೇಶನ್ ಬರೋಲ್ಲ. ಆ ಥರ ಬಂದ್ರೂ ಇಬ್ಬರೂ ಬಿಟ್ಕೊಟ್ಬಿಡ್ತೀನಿ. ನೀನು ಸೆಲೆಕ್ಟ್ ಮಾಡಬೇಕು ಅಂತ ಬಂದರೆ ಇಬ್ಬರೂ ಬಿಟ್ಕೊಟ್ಬಿಡ್ತೀನಿ ಗೈಸ್. ಒಬ್ಬರೇ ಮಾಡಬೇಕು ಅಂತ ಬಂದರೆ ಇಬ್ಬರು ಅಂತ ಬಂದರೆ ಓಕೆ, ಇಲ್ಲಾಂದರೆ ಒಬ್ಬರೇ ಅಂತ ಬಂದರೆ ಇಬ್ಬರೂ ಬಿಟ್ಕೊಟ್ಬಿಡ್ತೀನಿ. ಕೊರದ್ಲು ಅನ್ಸ್ತೈತೆ ಗೈಸ್. ನಾನು ಯಾವ ವ್ಲಾಗಲ್ಲಿ ಹೇಳ್ಕೋಬೇಕು ಅಂತಿದ್ದೆ, ಆಯ್ತಿರ್ಲಿಲ್ಲ. ಇವತ್ತಿನ ವಿಡಿಯೋನ ಹಂಗೆ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇವತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮಿಂದ ಕೇಳ್ಕೊಳ್ಳಿಷ್ಟು ಒಂದೇ ಒಂದು ಲೈಕ್ ಹೋಗಿ. ನಾನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಲವ್ ಯು ಗೈಸ್. ಟಾಟಾ ಬಾಯ್ ಬಾಯ್. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲಿ. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನ ತಿಳಿಸಿ. ಹೈಪ್ ಕೊಟ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು ಗೈಸ್. ಟಾಟಾ ಬಾಯ್ ಬಾಯ್.